ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಈ ಪರಿಹಾರವನ್ನು ತಪ್ಪದೆ ನಿಮ್ಮ ಮನೆಯ ತುಳಸಿ ಗಿಡ ಒಂದಿದ್ದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಹೌದು, ತುಳಸಿ ಗಿಡ ಯಾರ ಮನೆ ಹತ್ರ ಇಟ್ಕೊಂಡಿರ್ತೀರೋ ಆ ಬುಡದ ಹತ್ತಿರ ಈ ಚಮತ್ಕಾರಿ ವಸ್ತುವನ್ನು ಇಟ್ಬಿಡಿ. ಪ್ರತಿನಿತ್ಯ ಕೆಲಸ ಆಗಬೇಕು, ನಾವು ಹೋಗುವಂಥ ಕೆಲಸಗಳು ಸರಾಗವಾಗಿ ಆಗಬೇಕು, ನಮಗೆ ಅದೃಷ್ಟದ ಥರ ಏನಾದರೂ ಒಲ್ದು ಬರಬೇಕು ಅನ್ನುವಂಥದ್ದು ಪ್ರತಿಯೊಬ್ರಿಗೂ ನಾವು ಬಯಸ್ತೀವಲ್ವ. ಅವ್ರುಗಳು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಯಾವ ರೀತಿ ಚಮತ್ಕಾರ ನಡೆಯುತ್ತೆ ಅನ್ನೋದು ನೀವೇ ಕಂಡುಹಿಡ್ಕೊಳ್ಬಹುದು. ಹೌದು ಸ್ನೇಹಿತರೆ, ಅದಕ್ಕೋಸ್ಕರ ಬುಧವಾರ ಅಂತ ನೆನಪಿಟ್ಕೊಂಡಿದ್ದೆ ನಮ್ಮ ಕೆಲಸಗಳಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಸಾಂಸಾರಿಕ ಜೀವನದಲ್ಲಿ ಹಾಗೂ ಕೆಲಸದ ಜಾಗದಲ್ಲಿ ಏನೋ ಸಮಸ್ಯೆಗಳು ಹೇಳೋಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ, ಎಷ್ಟೊಂದು ಕಷ್ಟಗಳು, ಯಾವ ಥರಪ್ಪ ಇದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಅನ್ನುವಂಥವರಿಗೆ ಇದು ತುಂಬ ಸೂಕ್ತವಾಗಿರುತ್ತೆ. ಬುಧವಾರ ನಾವು ಗಣಪತಿಯನ್ನು ಪೂಜಿಸುವಂಥದ್ದು ಏನೂ ಇಲ್ಲ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಬುಧವಾರದ ದಿನಗಳಲ್ಲಿ 108 ಬಾರಿ ಪಠಣೆ ಮಾಡಿಕೊಂಡ್ರೆ ಸಾಕು ನೋಡಿ, ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಇನ್ನು ಬುಧವಾರ ಹೆಸರು ಕಾಳನ್ನು ಚಿಕ್ಕದಾಗಿ ಒಂದು ಮುಷ್ಟಿಯಷ್ಟು ನೀವು ತಗೊಂಡು ಪಕ್ಷಿಗಳಿಗೆ ಆಫರ್ ಮಾಡಿ ಸ್ನೇಹಿತರೆ. ಇದನ್ನು ಮಾಡಿದ್ರೆ ಸಾಕು, ಯಾಕಂದರೆ ಎಷ್ಟೋ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಸಕಲ ಜೀವರಾಶಿಗಳಿಗೂ ಕೂಡ ನಾವು ಈ ರೀತಿ ಕೊಟ್ಟಾಗ, ಆಫರ್ ಮಾಡಿದಾಗ ಕೋರಿಕೆಗಳು ನಡೆಯುತ್ತೆ. ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ, ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕಾಗೋದಿಲ್ಲ, ಕೆಲಸಕ್ಕೆ ಹೋಗಲೇಬೇಕು ಅನಿವಾರ್ಯ ಅನ್ನುವಂಥವರಿಗೆ ಒಂದು ಕಂಪ್ಲೀಟಾಗಿ ಇರೋದಿಲ್ಲ ಮನಸ್ಸಲ್ಲಿ, ಪೂಜೆ ಮಾಡಲಿಲ್ಲ ಅಂತಂದ್ಬಿಟ್ಟು ಒಂದು ದುಃಖ ಅನ್ನೋದು ಇರುತ್ತೆ. ಅಂತಹವರು ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಒಂದು ಚೊಂಬು ನೀರನ್ನು ಸಮರ್ಪಿಸಿ ನೀವು ಹೋಗಿ ಪೂಜೆ ಮಾಡಿದಷ್ಟು ಪುಣ್ಯ ಫಲ. ಇನ್ನು ನಿಮಗೆ ಟೈಮ್ ಇದ್ದಾಗ ಪೂಜೆಯನ್ನು ಮಾಡ್ಕೊಳ್ಬಹುದು. ತುಳಸಿ ಗಿಡವನ್ನು ಯಾಕೆ ಮನೆಯ ಹತ್ತಿರ ಇಟ್ಕೊಳ್ಬೇಕು ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಪೂಜೆ ಮಾಡೋದಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋ ಥರ ಅಂದ್ಕೊಂಡಿರ್ತಾರೆ. ಆದರೆ ಎಷ್ಟೋ ನೆಗೆಟಿವ್ ಎನರ್ಜಿಯನ್ನು, ನರದೃಷ್ಟಿಯನ್ನು, ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ತುಳಸಿ ಗಿಡವನ್ನು ಇಟ್ಕೊಳ್ಳಿ. ದಿನದಲ್ಲಿ 22 ಗಂಟೆಗಳು ಶುದ್ಧವಾದ ಗಾಳಿಯನ್ನು ಬಿಡುತ್ತೆ. ಮನೆ ಒಳಗಡೆ ನಮಗೆ ಗೊತ್ತಿರೋದಿಲ್ಲ. ಪ್ರತಿನಿತ್ಯ ನಾವು ಏನಾದರೂ ಹಣಕಾಸಿನ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಫಸ್ಟು ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಎಲ್ಲ ಕಡೆ ದಾರಿ ಮುಚ್ಚೋಗಿದೆ, ಹಣಕಾಸು ಬೇಕು, ಅರ್ಜೆಂಟಾಗಿ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅರ್ಜೆಂಟಾಗಿ ಲೋನ್ ಕಟ್ಟಬೇಕು, ಬ್ಯಾಂಕಿಗೆ ಕಟ್ಟಬೇಕು, ವೆಹಿಕಲ್ ಲೋನ್ ತಗೊಂಡಿದ್ದೀವಿ, ಈ ಥರ ಹಲವಾರು ಸಮಸ್ಯೆಗಳು ಬರೋದಕ್ಕೆ ಪ್ರಾರಂಭ ಮಾಡುತ್ತೆ ನಮ್ಮೆಲ್ರಿಗೂ ಕೂಡ. ಅದನ್ನು ತೀರಿಸ್ಕೊಳ್ಳೋದಕ್ಕೆ ಚಮತ್ಕಾರ ರೂಪದಲ್ಲಿ ನಮಗೆ ಕೆಲಸವನ್ನು ಮಾಡುವಂಥದ್ದು ಈ ತುಳಸಿ ಗಿಡ. ಅದಕ್ಕೆ ಪ್ರತಿನಿತ್ಯ ಒಂದು ಚೊಂಬು ನೀರನ್ನು ಸಮರ್ಪಿಸಿ ನಮಸ್ಕಾರ ಮಾಡಿ ನೀವು ಕೆಲಸಕ್ಕೆ ಹೋಗಿ ಸ್ನೇಹಿತರೆ. ಆಗ ನೋಡಿ ಸಮಸ್ಯೆಗಳು ಒಂದೊಂದೇ ನರದೃಷ್ಟಿ ಅನ್ನುವಂಥದ್ದು ನಮಗೆ ಕಡಿಮೆ ಆಗುತ್ತೆ. ನಾವು ಯಾರಾದರೂ ಪೇರೆಂಟ್ಸೇ ಆಗಿರಬಹುದು, ಗಂಡ ಹೆಂಡ್ತಿ ಮಕ್ಕಳು ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಅಸೂಯೆ ಪಟ್ಕೊಳ್ಳುವಂಥವರು ಜಾಸ್ತಿ ಇರ್ತಾರೆ. ಎಷ್ಟು ಪ್ರೀತಿಯಿಂದ, ಎಷ್ಟು ನಂಬಿಕೆಯಿಂದ, ಎಷ್ಟು ಚೆನ್ನಾಗಿದ್ದಾರೆ, ನಮಗಿಲ್ವೇ ಈ ಭಾಗ್ಯ ಅನ್ನೋ ಥರ ಒಂದು ರೀತಿಯಲ್ಲಿ ಅಸೂಯೆ ಪಡ್ತಾ ಇರ್ತಾರೆ. ಅವ್ರಿಗೆ ಏಕಾಏಕಿ ನರದೃಷ್ಟಿ ಅನ್ನುವಂಥದ್ದು ತಾಗ್ಬಿಡುತ್ತೆ. ಅದು ಎಷ್ಟು ತಟ್ಟುತ್ತೆ ಅಂದರೆ ಹಣಕಾಸಿನ ಮೇಲೆ, ಹಾಗೂ ಗಂಡ ಹೆಂಡ್ತಿ ಯಾವಾಗಲೂ ಅನುಮಾನ, ಜಗಳ, ಕಿರಿಕಿರಿ, ದೊಡ್ಡದಾಗಿ ಕೆಟ್ಟ ಪದಗಳನ್ನು ಮಾತಾಡುವಂಥದ್ದು, ನೋವಿಕ್ಸುವಂಥದ್ದು, ಇದನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಯಲ್ಲಿ ಒಂದು ನಿಮಿಷ ಕೂಡ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ. ಅಂತಹವ್ರು ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ಹೆಣ್ಣುಮಕ್ಕಳಿಗೆ ಯಾರಾದರೂ ಕಷ್ಟ ಕೊಡ್ತಾ ಇರ್ತಾರೆ, ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತಹ ಹೆಣ್ಣುಮಕ್ಕಳು ಕೂಡ ಇದನ್ನು ಮಾಡಿಕೊಂಡಾಗ ಬಹಳ ಒಳ್ಳೆಯದಾಗುತ್ತೆ. ಒಂದು ಕಾಗದವನ್ನು ತಗೊಳ್ಳಿ, ಮುಖ್ಯವಾಗಿ ಅದರ ಮೇಲೆ ಏನೂ ಕೂಡ ಬರೆದಿರಬಾರ್ದು. ಚಿಕ್ಕದಾಗಿ ಒಂದು ಕಾಗದವನ್ನು ತಗೊಂಡು
ಒಂದಿಷ್ಟೇ ಇಷ್ಟು ಉಪ್ಪನ್ನು ಹಾಕಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪನೇ. ಯಾಕಂದರೆ ಉಪ್ಪು ಸಮುದ್ರ ಗರ್ಭದಿಂದ ಸಿಕ್ಕಿರುವಂಥದ್ದು ಹಲವಾರು ನೆಗೆಟಿವ್ ಎನರ್ಜಿಯನ್ನು ಅದು ಕ್ಲೀನ್ ಮಾಡಿಬಿಡುತ್ತೆ. ಇನ್ನು ಹಣಕಾಸು ಅರ್ಜೆಂಟಾಗಿ ಬೇಕು ಅಂತ ಬಯಸ್ತಾ ಇರ್ತೀವಲ್ವ, ಅವ್ರುಗಳಿಗೆ ಇದು ಜಾಜಿಕಾಯಿ ಸಹಾಯವನ್ನು ಮಾಡುತ್ತೆ. ಇನ್ನು ಮುಖ್ಯವಾಗಿ 2 ಲವಂಗಗಳನ್ನು ತಗೊಳ್ಬೇಕಾಗುತ್ತೆ. ಲವಂಗ ಏನಕ್ಕೆ ಅಂದರೆ, ನಾವು ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀವಿ, ಆ ಕೆಲಸ ಆಗೋದಿಲ್ಲ, ದುಡ್ಡು ಸಮಯ ಎರಡೂ ವ್ಯರ್ಥ ಆಗಿರುತ್ತೆ, ಸುಮ್ಮನೆ ವಾಪಸ್ ಹೋಗಿ ಬರ್ತೀವಿ. ಈ ಥರ ಇಂಟರ್ವ್ಯೂಗೆ ಹೋಗ್ತೀವಿ, ಆಗೋದಿಲ್ಲ. ಏನಾದರೂ ಲೋನ್ಗೆ ಅಪ್ಲೈ ಮಾಡಿರ್ತೀವಿ, ಆಗೋದಿಲ್ಲ. ಇನ್ನೊಂದು ಕೆಲಸ ಅಂದ್ಕೊಂಡಿರ್ತೀವಿ, ಅದು ಆಗೋದಿಲ್ಲ. ಈ ಥರ ಎಷ್ಟೋ ಕೆಲಸಗಳನ್ನು ಅಂದ್ಕೊಳ್ತಾ ಇರ್ತೀವಿ, ಆಗ್ತಾನೇ ಇರೋದಿಲ್ಲ. ಅಂತಹವರು ಇದನ್ನು ಬಳಸಿ. 2 ಮುಗ್ಗಿರುವಂಥ ಲವಂಗಗಳು. ಇನ್ನು ಮುಖ್ಯವಾಗಿ ಅರಿಶಿಣ ಕುಂಕುಮ ಬೇಕೇ ಬೇಕು. ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡುವಂಥ ತಾಯಿ. ಆ ತಾಯಿಯನ್ನು ನಾವು ಪಡ್ಕೊಳ್ಬೇಕು. ತಾಯಿ ನಮ್ಮ ಮನೆಯಲ್ಲಿ ನೀನು ಬಂದು ನೆಲೆಸಮ್ಮ ಅಂತ ಕೇಳ್ಕೊಳ್ಳೋದಕ್ಕೆ ಕುಂಕುಮ. ಎಲ್ರಿಗೂ ಕೂಡ ಗುರುಬಲ ಬೇಕು. ಗುರುಬಲ ಇದ್ದರೆ ಚಿನ್ನವನ್ನು ಸದಾಕಾಲ ತಗೊಳ್ಳುವಂಥ ಯೋಗ, ಚಿನ್ನ ಜಾಸ್ತಿ ಕೂಡಿ ಬರುತ್ತೆ ಅವ್ರಿಗೆ, ಬಂಗಾರ ತೆಗೆದುಕೊಳ್ಳುವಂಥದ್ದು, ಹಾಗೆ ಮುಖ್ಯವಾಗಿ ಹಣಕಾಸು ಅನ್ನುವಂಥದ್ದು ಬರುತ್ತೆ. ಇವುಗಳನ್ನು ನೀಟಾಗಿ ಇಷ್ಟು ಮಾಡಿಕೊಂಡಿದ್ದೆ, ಅರಿಶಿಣ ಕುಂಕುಮ ಹಾಕಿ ಪೊಟ್ನ ಕಟ್ಟಿದ್ದೆ. ಭಕ್ತಿಯಿಂದ ಕೇಳ್ಕೊಳ್ಳಿ ಸ್ನೇಹಿತರೆ. ಯಾರಿಗೆ ನಂಬಿಕೆ ಇರುತ್ತೋ ಅವ್ರು ಮಾತ್ರ ಮಾಡ್ಕೊಳ್ಬೇಕು. ಯಾಕಂದರೆ ನಂಬಿಕೆ ಇಲ್ಲದ್ದು ನಾವು ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಮಾಡೋಕ್ಕೋದ್ರೂ ರಿಸಲ್ಟು ಬರೋದಿಲ್ಲ. ಆದರೆ ನಂಬಿಕೆ ಇಟ್ಟು ಏನಾದರೂ ಮಾಡಿದ್ರೆ ನಮ್ಮನ್ನು ಆ ಗೆಲುವಿನ ಕಡೆ ಕರ್ಕೊಂಡೋಗುತ್ತೆ. ಅದಕ್ಕೆ ಇದನ್ನು ಪೊಟ್ನ ಕಟ್ಟಿದ್ದೆ ನೀಟಾಗಿ ನೀವು ಆ ಬುಡದ ಹತ್ತಿರ ಇಡಿ, ತುಳಸಿ ಗಿಡದ ಬುಡದ ಹತ್ರ ಇಡಬೇಕು. ಇದನ್ನು ಒಂದು ಸಂಜೆ 7:20 7:15 ಒಳಗೆ ಇಟ್ಟಬೇಡಿ. ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದೆಲ್ಲವೂ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಾಗಿರೋದ್ರಿಂದ ಆರಾಮಾಗಿ ಮಾಡ್ಕೊಳ್ಬಹುದು. ಕೆಲವೊಬ್ಬರಿಗೆ ಜಾಜಿಕಾಯಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂತಹವ್ರು ಮಾತ್ರ ಜಾಜಿಕಾಯಿಯನ್ನು ಸ್ಕಿಪ್ ಮಾಡಿದ್ದೆ, ಇನ್ನು ಮಿಕ್ಕಿದ ವಸ್ತುಗಳನ್ನು ಹಾಕಿ ಅದರಲ್ಲಿ ನೀವು ಈ ಪರಿಹಾರವನ್ನು ನಂಬಿಕೆ ಇಟ್ಟು ಕೇಳ್ಕೊಳ್ಳಿ. ಇನ್ನು ಮತ್ತೆ ಅದನ್ನು ತೆಗೆದು ಬಿಡಬೇಕಾ ಅಂತ ನೀವು ಅಂದ್ಕೊಳ್ಬಹುದು. ಅದರಲ್ಲೇ ಹೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಮಾರನೇ ದಿನ ನೀವು ಅದನ್ನು ತೆಗೆದುಬಿಟ್ಟು ಬೇರೆ ಹಸಿರು ಗಿಡಗಳ ಹತ್ರ ಹಾಕ್ಬಿಟ್ಟು ಬರಬಹುದು. ಇದನ್ನು ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಅದರ ಕೆಲಸ ಮಾರನೇ ದಿನ ನೋಡಿ ಆ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಒಂದು ಹೊಸ ಜೀವನ ನಮಗೇನೋ ಸಿಕ್ತು ಅನ್ನುವಂಥ ಅನುಭವ ಸಿಗುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.